ಸಿಕ್ತಾ ಗೈಸ್? ನೋಡಿ ಗೈಸ್, ಅಲ್ಲಿ ಯಾರ್ದೋ ಮೊಬೈಲ್ ಸಿಕ್ಕಿದೆ. ಇದು ಗೊತ್ತಿರೋದೇ ಪಾಪು ನನಗೆ. ಗೈಸ್ ಏನ್ ನೋಡ್ತಿದ್ರ? ಕೊಟ್ಟೂರ್ ಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತೆ. ಮೊಬೈಲ್ ಕಳ್ಕೊಂಡಿದ್ರಿ ಎಲ್ಲಾರು? ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಸ್ ಗಾಯ್ಸ್, ಇವತ್ತು ಲಾಗ್ ಏನಂದರೆ ನಮ್ಮೂರು ಕೆರೆಗೆ ಹೋಗೋಣ ಅನ್ಕೊಂಡಿದ್ವಿ. ಅದು ಬೇರೆ ಯಾವುದೆಲ್ಲ ಕೊಟ್ಟೂರು ಕೆರೆಗೆ. ಬನ್ನಿ ಗಾಯ್ಸ್ ಹೋಗೋಣ. ನಮ್ಮ ಜೊತೆ ಇದ್ದಾರೆ ಕ್ರೇಜಿ ನಿರಂಜನ್. ಹಾಯ್ ಕ್ರೇಜಿ. ಕೊಟ್ಟೂರು ಕೆರೆನ ಎಕ್ಸ್ಪ್ಲೋರ್ ಮಾಡೋಣ. ಕಮಾನ್ ಗಾಯ್ಸ್ ಹೋಗೋಣ. ಗಾಯ್ಸ್, ಕೊಟ್ಟೂರು ಕೆರೆಗೆ ಒಂದು 3-4 ದಾರಿ ಇದ್ದಾವೆ. ಇದು ಮೇನ್ ನೀರೆಲ್ಲರೂ ಇತ್ತು, ಅಲ್ಲಿಗೆ ಹೋಗ್ತಾ ಇದೀವಿ ಫಸ್ಟು. ಗಾಯ್ಸ್ ನೋಡಿದಿರೋ ಗಾಯ್ಸ್, ಇಲ್ಲಿ ಫುಲ್ ಆಫ್ ರೋಡಿಂಗ್ ಇದೆ, ಫುಲ್ಲು ಮಸ್ತಾಗಿದೆ. ನೀರು ಹರಿಯೋ ಶಬ್ದ ಕೇಳಿಸುತ್ತೆ. ಇದೇ ನಮ್ಮೂರಿಗೆ ಒಂಥರ ಜೋಗ್ ಫಾಲ್ಸ್ ಕೂಡ ಹೌದು, ಕೆರೆನೂ ಹೌದು. ಹಿಂಗಪ್ಪ ಹೋಗೋಣ, ಹಿಂಗ್ ಮಾಡೋಣ, ಇಲ್ಲಿ ಹೋಗೋಣ. ಮೆಲ್ಲು ಕೊಡಿ, ಓಕೆನಾ ಗಾಯ್ಸ್? ಹಿಂಗೆ ತೋರಿಸ್ತೀನಿ ಒಂದು ಕ್ಲಿಪ್ಪಲ್ಲಿ, ಸಿನಿಮಾಟಿಕಲ್. ಗಾಯ್ಸ್ ಇವಾಗ ನೀರು ದಾಟ್ಕೊಂಡ್ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕಸ ಬಿದ್ದಿದೆ, ಕೆರೆ ಎದುರುಗಡೆನೆ ಬಿದ್ದಿದೆ. ಗೈಸ್ ದಯವಿಟ್ಟು ಈ ತರ ಕಸ ಹಾಕ್ಬೇಡಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಎಲ್ಲಾದ್ರೂ ಒಂದು ಚೀಲ ಮಾಡಿ ಅಲ್ಲಿಟ್ಟು ಚೀಲದಾಗ ಹಾಕ್ಬಿಡ್ರಿ. ಸ್ವಚ್ಛತೆನ ಕಾಪಾಡ್ರಿ. ಗೈಸ್ ಇವಾಗ ನಾವು ಹೋಗ್ತಾ ಇದೀವಿ ಸಣ್ಣದ ಒಂದು ಚಿಕ್ಕದ, ನನ್ ಫಸ್ಟಿಗೆ ಕಾಣ್ತಿರೋದು ಒಂದು ವಾಟರ್ ಫಾಲ್ಸ್. ಬನ್ನಿ ಗಾಯ್ಸ್ ಹೋಗೋಣ. ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ. ಸೌಂಡು ಇದು ನನಗೆ ಫುಲ್ಲು ಇಷ್ಟ ಅಂದ್ರೆ ಇಷ್ಟ. ಪಾಪು ಕ್ರೇಜಿ, ಇದು ಫಾಲ್ಸ್ ಹೆಸರು ಏನಂತಾರಲ್ಲ? ಆನೆಗುಂಡೆ. ಆನೆಗುಂಡೆ ಆನೆಗುಂಡೆ. ಇವಾಗ ಬರ್ತಾ ಇದೆ ನಮ್ಮ ಫ್ರೆಂಡು. ನೀ ಬಂದ ಮೇಲೆ ಬಾಕಿ ಮಾತೇನು? ಬೇಡವಾ? ಹಾ ಸರಿ ಸರಿ, ಹೋಗಿ ಹುಷಾರ ನಿಂತ್ಕೊ ಅಲ್ಲಿ. ಮೆಲ್ಲಕ್ಕೆ ಲಾ 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 ಲಾ. ಗೈಸ್ ನೋಡಿ ಗೈಸ್, ಕೊಟ್ಟೂರು ವಾಟರ್ ಫಾಲ್ಸ್ ಹೇಗಿದೆ? ಮಸ್ತ್ ಆಗಿದೆ. ಈ ಬಿಸಿಲಲ್ಲಿ ನೋಡಿದ್ರೆ ಸಖತ್ತಾಗಿ ಕಾಣುತ್ತೆ. ಇವತ್ತೇ ಸಿಕ್ಕಾಪಟ್ಟೆ ಬಿಸಿಲು ಬಂದಿದೆ. ಗೈಸ್ ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ವಾಟರ್ ಫಾಲ್ಸ್. ನೋಡ್ತಿರ್ಬೋದು ಈ ನೀರ್ ಹಂಗೆ ಸೀದಾ ಎಲ್ಲಿ ಕೂಡ್ಲಿಗಿ ರೋಡ್ ಕಡೆ ಹೋಗುತ್ತಲ್ಲ ಮಚ್ಚ. ಬನ್ನಿ ಗಾಯ್ಸ್ ಹೋಗೋಣ, ಬನ್ನಿ ಮಚ್ಚ, ಹುಷಾರಪ್ಪ. ಈ ತರ ತುದಿ ಕುತ್ಕೊಂಡು ಫಾಲ್ಸ್ ನೋಡ್ತಾ ಇದ್ರೆ ಒಂಥರ ಏನೋ ಮಜಾ. ಅದೇನೋ ಒಂಥರ ಟ್ರೆಂಡಿಂಗ್ ಇದೆ ಅಲ್ಲ, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಆ ತರನೇ ಫೀಲ್ ಆಗ್ಬೇಕು, ಅವಾಗೆ ಟ್ರೆಂಡ್ ಆಗೋದು. ಗೈಸ್ ನೋಡಿ ಗೈಸ್, ಈ ತರ ಏನೋ ಒಂಥರ ತುದಿ ಕುತ್ಕೊಂಡು ಫಾಲ್ಸ್ ಎಲ್ಲ ನೋಡಕ್ಕಾಗ್ಲಿ, ಬೆಟ್ಟ ಎಲ್ಲ ನೋಡಕ್ಕಾಗ್ಲಿ ಮಸ್ತ್ ಅಂದ್ರೆ ಕ್ರೇಜ್ ಇರುತ್ತೆ. ಕ್ರೇಜ್ ನಿನ್ ಕಡೆ ಅಂತ ಹೇಳಪ್ಪ, ನಾವ್ ಯಾವಾಗ್ಲೂ ಹೋದಾಗ ಹೆಂಗಿರ್ತೀವಿ ಈ ತರ ವೈಬ್ ಎಂಜಾಯ್ ಮಾಡೋದ್ರಿಂದ ಮತ್ತೆ ಹೋಗಿರೋ ಪ್ಲೇಸ್ ಕೂಡ ಎಕ್ಸ್ಪ್ಲೋರ್ ಮಾಡಿವಿ ಅಂತ ಫೀಲ್ ಬರುತ್ತೆ. ಎಸ್ ಕರೆಕ್ಟ್. ಒಂಥರ ಚೆನ್ನಾಗಿರುತ್ತೆ. ನನಗಂತೂ ಏನೇ ಅನ್ರಿ ಗಾಯ್ಸ್, ಈ ತರ ತುದಿಗೆ ಕುತ್ಕೊಂಡು ಒಂದ್ ಸ್ವಲ್ಪ ಸೇಫ್ಟಿಯಾಗೆ ತುದಿ ಕುತ್ಕೊಂಡು ಎಂಜಾಯ್ ಮಾಡಕ್ಕಂತೂ ಮಸ್ತ್ ಆಗಿರುತ್ತೆ ನನಗೆ. ಬನ್ನಿ ಗಾಯ್ಸ್ ಅಲ್ಲಿ ಕೆರೆಯನ್ನ ತೋರಿಸ್ತೀನಿ. ಲೆಟ್ಸ್ ಗೋ ಗಾಯ್ಸ್. ಇವಾಗ ನಾವು ಫಾಲ್ಸ್ ನೋಡ್ಕೊಂಡು ಬಂದ್ವಿ. ಇವಾಗ ನಮ್ಮ ಎದುರುಗಡೆ ಕೆರೆ ಕಾಣ್ತಿದೆ. ಇವಾಗ 20 ದಿನ 1 ತಿಂಗಳ ಮುಂಚೆ ಸಖತ್ತ ನೀರಿತ್ತು ಗಾಯ್ಸ್. ನೀರು ಭಾಳ ಕಡಿಮೆ ಆಗ್ಬಿಟ್ಟಿದೆ. ನಾನು ಏನೋ ಭಾಳ ನೀರಿರ್ಬೋದು ಅನ್ಕೊಂಡೆ. ನೋಡಿ ಗಾಯ್ಸ್, ಇವಾಗ ಇಲ್ಲಿ ಮಾತ್ರ ನೀರು ಹರಿತಿದೆ, ಈ ಕಡೆ ಎಲ್ಲ ನೀರೇ ಇಲ್ಲ. ಬನ್ನಿ ಗಾಯ್ಸ್ ಹತ್ರದಿಂದ ತೋರಿಸ್ತೀನಿ. ಗಾಯ್ಸ್ ಏನ್ ನೋಡ್ತಿದ್ರ? ಗಾಯ್ಸ್ ನೋಡಿ ಗಾಯ್ಸ್, ಕೊಟ್ಟೂರು ಕೆರೆ ಇದೆ, ಇಲ್ಲೇ ಕಾಣ್ತಿದೆ. ಮಸ್ತಾಗಿ ಸಖತ್ತಾಗಿ ಕಾಣ್ತಿದೆ. ಪಾಪ ನೀನ್ ಬರೋದಿದ್ರೆ ಮೆಲ್ಲಕ್ ಬಾ. ಗಾಯ್ಸ್ ಈ ಕೆರೆ ಎಷ್ಟು ದೊಡ್ಡದಿದೆ ಅಂದ್ರೆ, ಇಲ್ಲಿದ್ದ ಸ್ಟಾರ್ಟ್, ಇಲ್ಲೇ ನೀರು ಹರಿಯೋದು, ಅಲ್ಲಿದ್ದ ನೀರು ಬರೋದು, ಅಲ್ಲೊಂದು 2-3 ಹಳ್ಳಿಯಿಂದ ಬರುತ್ತೆ ನೀರು ಆ ಕಡೆ ಎಲ್ಲ. ನಿಜ ಫುಲ್ ದೊಡ್ಡದಾಗಿದೆ. ಇಲ್ಲೆಲ್ಲ ಫಿಶಿಂಗ್ ಎಲ್ಲ ಮಾಡ್ತಾರೆ. ನೋಡ್ರಲ್ಲಿ ಜಾಲ್ರಿ ಕಾಣ್ತಿರ್ಬೋದು, ಅದು ಫಿಶಿಂದು. ಇವಾಗ ಫಿಶ್ ಎಲ್ಲ ಬಿಟ್ಟಿದ್ರು ಇಲ್ಲಿ ಕಾಂಟ್ರಾಕ್ಟ್ ಇಟ್ಕೊಂಡು, ಮತ್ತೆ ಫಿಶ್ ಅದು ತೆಗ್ದ್ಬಿಟ್ರೆ ಕೆರೆ ತುಂಬಿದ್ರೆ ಹರ್ಕೊಂಡು ಹೋಗುತ್ತಲ್ಲ, ಹಂಗಾಗಿನ ಜಾಲ್ರಿ ಎಲ್ಲ ಕಟ್ಟಿದ್ದಾರೆ. ಏನೇ ಫಿಶ್ ಇದ್ರು ಅಲ್ಲೇ ಲಾಸ್ಟ್ ಅಲ್ಲಿದ್ದೇನೆ ಹಿಡಿತಾರೆ ಮೀನು. ಅವರೆಲ್ಲ ಬಂದು ಕಾಂಟ್ರಾಕ್ಟ್ ಯಾರು ಹಿಡ್ಕೊಂಡಿರ್ತಾರೆ ಅದೆಲ್ಲ. ಬನ್ನಿ ಗಾಯ್ಸ್ ನೋಡೋಣ, ಮೆಲ್ಲಕ್ಕೆ ಮುಂದೆ ಕಡೆ ಹೋಗೋಣ. ಗಾಯ್ಸ್ ನಿನ್ನೆ ಫುಲ್ಲು ಮಳೆ ಆಗಿರೋದಕ್ಕೆ ಫುಲ್ಲು ಸ್ವಲ್ಪ ನೀರು ಹರಿತದೆ. ಆಕ್ಚುಲಿ ಕಮ್ಮಿ ಇತ್ತು ಅನ್ಸುತ್ತೆ. ಇಲ್ಲಿ ನಮ್ಮ ನಿರಂಜನ್ ಅವ್ರು ಏನೋ ಮಾಡ್ತಿದ್ದಾರೆ. ಏನ್ ಕ್ರಿಸ್, ಏನ್ ಮಾಡ್ತಿದ್ಯಾ? ನಿಮಗೆ ಈ ಒಡ್ಡು ಸ್ಥಾಪನೆ ಮಾಡಿರೋ ದಿನಾಂಕ ಗೊತ್ತಾ? ಇಲ್ಲಪ್ಪ, ನೋಡಿಲ್ಲ ನಾನು. 1899 ಸಣ್ಣಗೆ ಕೆತ್ತಿಬಿಟ್ಟಿದ್ದಾರೆ. ಗಾಯ್ಸ್ ನೋಡಿ ಗಾಯ್ಸ್ ಹೆಂಗಿದೆ ವಿಶೇಷತೆ, ನಾನು ಕೂಡ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಡೇಟ್ ಕೂಡ ನೋಡಿ ಗಾಯ್ಸ್, ಇಲ್ಲಿ 1899 ಇದು ಒಡ್ನ ಕಟ್ಟಿರೋದು. ಅದೊಂಥರ ಸ್ಪೆಷಾಲಿಟಿ ನೋಡಿ ಗಾಯ್ಸ್. ಈ ಕೆರೆ ನಡುವೆದಲ್ಲಿ ಒಂದು ಕಲ್ಲಿಟ್ಟು, ಈ ಕಲ್ಲಲ್ಲಿ ಕೆತ್ಬಿಟ್ರೆ ಮುಗೀತಲ್ಲ ಗಾಯ್ಸ್. ಏನಂದ್ರು ಫಿಕ್ಸೆಡ್, ಅದು ಪೇಂಟ್ ಆದ್ರೆ ಹೋಗ್ತಿತ್ತು, ಏನೋ ಅನ್ನೋ ಕಲ್ಲಲ್ಲಿ ಕೆತ್ಬಿಟ್ಟಿದ್ದಾರೆ. ಹಿಂಗಿರ್ಬೇಕು ಸರ್, ಏನಾದ್ರು ಯೂನಿಕ್ ಮಾಡಿದಾರೆ ಕೆರೆಗೆ. ಇದು ಎಲ್ಲಿ ಹೋಗ್ತೀರ? ನೀ ದುಡಿತೀರಾ? ಮೆಲ್ಲಕ್ ಬರೋ, ಯಾಕೆ ದೊಡ್ಡ ಹಾಳ ಇದ್ದಂಗೆ ಅಲ್ಲಿ ಹೊಡಿದು ಎಲ್ಲಿ ಹೊಡಿತೀರಿ? ಕಡೆ ಅಲ್ಲ ತುದಿ ಹೊಡ್ಕೊಳ್ರಿ. ನೀನೆಲ್ಲ ಹೊಡಿತಪ್ಪ? ಬೇಡ ಅಲ್ಲಿ ನೋಡಿ, ಮುಂದೋಗ್ಬಿಡಿರಿ.
ನೋಡಿ ಗೈಸ್, ನಾವು ಚಿಕ್ಕ ಮಕ್ಳು ಇದ್ದಾಗ ಹಿಂಗೆ ಬಂದು ಈಜು ಹೊಡಿತಿದ್ವಿ. ಅಲ್ಲಿ ಸುಮ್ಮನೆ ಫುಲ್ ಮುಂದೆ ಹೋದ್ರೆ ಸಿಕ್ಕಾಪಟ್ಟೆ ಆಳಿದೆ. ಆದಷ್ಟು ಸಣ್ಣ ಮಕ್ಕಳಲ್ಲಿ ಈ ಕಡೆ ಇಲ್ರಿ, ಈ ಕಡೆ ಎಲ್ಲ ಆಳ ಕಡಿಮೆ ಇದೆ. ಅಲ್ಲಿ ಹೋಗ್ಬೇಡ, ಅಲ್ಲಿ ಎದುರ್ಬೇಡ್ರ ಆಯ್ತಾ. ಇಲ್ಲ ಅದ್ರ ಒಳಗಾಡ್ಬಿಡ್ರು, ಅಲ್ಲಿ ಆ ಕಡೆಗೆ ಸಣ್ಣದೈತಾ. ಯಾಕೆ ಇಷ್ಟಾಗಿರ್ರಿ, ಯಾಕಂದ್ರೆ ಬಾಳ ಮುಂದೆ ಹೋಗ್ಬೇಡ್ರಿ, ಒಳಗೈತೆ ಅಲ್ಲಿ ಬಾಳ ಹೋಗ್ಬೇಡ್ರಿ ಗೈಸ್. ನೋಡಿ ಗೈಸ್, ಇಲ್ಲಿ ಅದೇನ್ ಕಾಣ್ತಿದೆ ನಿಮಗೆ, ಅದು ಕಲ್ಲಿಂದು ಕಟ್ಟೆ ದೊಡ್ಡದಾಗಿ ಬಂಡೆ. ಅಲ್ಲಿದ್ದಾನೆ ಎಲ್ಲರೂ ದೊಡ್ಡವರೆಲ್ಲ ಬಂದು ಅಲ್ಲಿದ್ದಾನೆ ಆರೋದು, ಅಲ್ಲಿದ್ದ ಟ್ರೈ ಎಲ್ಲ ಹೊಡಿತಾರೆ. ಅಲ್ಲಿ ಮೇಲಿಂದ ಮನೆ ಗೈಸ್ ಹೆಂಗ್ ಕಾಣುತ್ತಂತ ನೋಡಿ ಗೈಸ್. ಕಲ್ ಮೇಲೆ ಬಂದು ನಿಂತಿದ್ದೀನಿ, ಹೆಂಗಿದೆ ವ್ಯೂ, ಮಸ್ತಾಗಿದೆ. ಇವಾಗ ಅಲ್ಲಿ ಒಂದ್ ಕಡೆ ಹೋಗೋದಿದೆ ಪ್ಲೇಸ್, ಅಲ್ಲಿಗೆ ಹೋಗ್ತೀನಿ. ಹಾಗೆ ಅಲ್ಲಿ ನೋಡಿ, ಅಲ್ಲಿ ಸನ್ಸೆಟ್ ಬೀಳ್ತೈತಲ್ಲ, ಮಕ್ಕಳೆಲ್ಲ ಈಜು ಹೊಡ್ಯಾಕತ್ತಾರಲ್ಲ, ಹೆಂಗ್ ಕಾಣುತ್ತೆ ನಂಗೆ. ಒಂದ್ ಸ್ವಲ್ಪ ಜೂಮ್ ಮಾಡಿ ತೋರ್ಸಪ್ಪ ಅದನ್ನ ಗೈಸ್. ಇಲ್ಲಿ ಡೈ ಇಲ್ಲಿಂದ ಬಂದು ಹಿಂಗ್ ಹೊಡಿತಾರ. ನಾನ್ ನೋಡಿಲ್ಲ ಪಪ್ಪ. ಬೇಡ ಬೇಡ, ಈಗ ರಿಸ್ಕ್ ತಗೋಬೇಡ ನೀನು. ಸಿಕ್ತಾ ಗೈಸ್? ನೋಡಿ ಗೈಸ್, ಅಲ್ಲಿ ಯಾರ್ದ ಮೊಬೈಲ್ ಸಿಕ್ಕಿದೆ. ಏನ್ ನೀರಲ್ಲಿ ಬಿದ್ದೈತೆ, ಹಾಳಾಗೈತೇನೋ. ಹೋಗ್ಲಿ ಕ್ರೇಜಿ, ಏನಾಗಿದೆ ನೋಡಿ ಇಸ್ಕ. ಮೆಲ್ಲಕ್ಕೆ ಗೈಸ್. ನೋಡಿ ಗೈಸ್, ಯಾರೋ ಮೊಬೈಲ್ ಬಿಳ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೀರಲ್ಲೇ. ಹುಡ್ರಿಗೆ ಚಿಕ್ಕ ಮಕ್ಕಳಿಗೆ ಪಾಪ ಸಿಕ್ಕಿದೆ, ಅವ್ರಿಗೆ ಖುಷಿ. ಆದ್ರೂ ನೋಡ ಪಾಪ, ಅದು ಎಷ್ಟು ದಿನ ಆಯ್ತು ನೀರಲ್ಲಿ ಇದ್ದು. ಮೊಹಮ್ಮದ್ ಮಸ್ಕಿವಾ, ಅದೇನ್ ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ, ನೀರ್ ಆನ್ ಇಲ್ಲಲ್ಲಪ್ಪ. ನೋಡಂತ ನೋಡ್ತೀವಪ್ಪ ಏನಾಗಿತ್ತಂತ. ನೋಡಪ್ಪ, ಚೆಕ್ ಮಾಡಪ್ಪ, ಅದು ID ಕಾರ್ಡ್ ಐತಲ್ಲ ಗೈಸ್. ನೋಡಿ ಗೈಸ್, ಇದು ಯಾರ್ದಂತ ನೋಡಿ ಫೈಂಡ್ ಔಟ್ ಮಾಡ್ರಿ. ಇದು ಗೊತ್ತಿರೋದೇ ಪಪ್ಪು ನನಗೆ. ಹೌದಾ? ಹಾ, ಗೊತ್ತಿರೋದೇ. ಅದು ಅವ್ರಿಗೆ ತಲುಪಿಸ್ತೀನಿ ಬಿಡ ನಾನು ಗೈಸ್. ಅದು ಮೊಬೈಲ್ ಬಂದ್ಬಿಟ್ಟು ನಮ್ಮ ವಟಾರದಲ್ಲಿ ಇರೋದೇ ಮೊಬೈಲ್. ಯಾಕಂದ್ರೆ ಅದ್ರ ಹಿಂದ್ಗಡೆ ID ಕಾರ್ಡ್ ಇತ್ತು. ID ಕಾರ್ಡ್ ನೋಡಿದ್ಮೇಲೆ ಗೊತ್ತಾಯ್ತು ಅದು ಮಕ್ಸೂದ್ ಬಾಯಿ ಅವ್ರದ್ದು. ಹುಡುಗ್ರ, ಅದು ನಮ್ಮ ಮನೆ ಹತ್ರ ಒಬ್ಬ ಅಣ್ಣಂದು ಅದು ಮೊಬೈಲ್, ಅದು ID ಕಾರ್ಡ್ ಐತಲ್ಲ, ಅವನ ಮಕ್ಸೂದ್ ಅಣ್ಣನ ಮೊಬೈಲ್ ಏನೇನು ವರ್ಕ್ ಆಗಲ್ಲ, ಅದು ID ಕಾರ್ಡ್ ಅದೆಲ್ಲ ಕೊಡ್ತೀನಿ ತಗ ಹೇಳಿ ಹುಡುಗ್ರು. ಥ್ಯಾಂಕ್ಸ್. ನೋಡಿ ಗೈಸ್, ಹುಡುಗ್ರು ಹೇಳ್ತಾರೆ ಡಿಸ್ಪ್ಲೇ ಹೋಗೋದ್ ಬೇಡ, ಅದೇನು ರಿಪೇರ್ ಆಗಲ್ಲ ಅಂತಂದೇಳಿ. ಯಾಕಂದ್ರೆ ಎಷ್ಟು ಯಾವಾಗ ಬೆಳೆಸ್ಕೊಂಡು ಹೋಗಾರೆ ಯಾರಿಗೆ ಗೊತ್ತು. ನೀರು ಫುಲ್ ತುಂಬಿಡೇದಾ, ನೀರು ಫುಲ್ ತುಂಬಿದೆ ಅಂತೆ. ಬಾಯ್ ಬಾಯ್, ಟಾಟಾ. ಇಲ್ಲೊಂದು ರೌಂಡ್ ಹೋಗಿ ಫುಲ್ ತೋರ್ಸ್ಕೊಂಬರ್ತೀನಿ ಕೆರೆ ಹೆಂಗೈತಂತ. ಅಲ್ಲಪ್ಪ, ಎಳ್ಕೊಂಡು ಹೋಗ್ತತಿ, ಅಲ್ಲಿ ಫುಲ್ ಕಪ್ಪಿ ಜಿಟ್ ಬಂದು ಜಾರ್ತೈತಿ. ದಯವಿಟ್ಟು ಅಲ್ಲಿ ಹೋಗ್ಬೇಡ, ಇಲ್ಲೇ ಈಜು ಹುಡ್ಕೊಂಡು ಮನೆಗೆ ಹೋಗ್ಬಿಡ್ರಿ ಆಯ್ತಾ. ಹೋಗ್ಬೇಡ ಅಲ್ಲಿಗೆ, ಮೀನೇ ಹಿಡಿಯಕ್ ಹೋಗ್ಬೇಡ್ರಿ ಗೈಸ್. ನೋಡಿ ಗೈಸ್, ಹುಡುಗರು ಎಂತ ಸಾಹಸಾಗಿ ಮಾಡಕ್ ಹೋಗ್ಬಿಟ್ಟಾರ. ಅಲ್ಲಿ ಮೀನ್ ಹಿಡಿಯೋಣಂತಂದು ಹೇಳಿ ನಮಗೆ ಗೊತ್ತಿಲ್ಲ, ನಾವು ಈ ಕಡೆ ಇದೀವಿ, ಮೀನ್ ಹಿಡಿಯಕ್ ಅಂತಂದು ಹೋಗ್ಬಿಟ್ಟಾರೆ. ಇವಾಗ ಅವ್ರು ಹೇಳ್ತಾರಣ ಫುಲ್ ಜಾರ್ತೈತಣ, ಮತ್ತೆ ಅಲ್ಲಿ ಸಿಕ್ತಾಣ ಅಂತಂದು ಹೇಳಿ. ನೋಡಿ ಹೆಂಗಿದೆ ಟೈಮು. ಅವ್ರು ಅಲ್ಲಿ ಮೀನ್ ಹಿಡಿಯಕಂತ ಹೋಗಿ ಅಲ್ಲೊಂದು ಮೊಬೈಲ್ ಸಿಕ್ತು ನೋಡಿ. ಅದು ಮತ್ತೆ ಅಚಾನಕ್ ಅದು ನಮ್ಮ ಓಣಿಯವ್ರದೇ ಅದು ಮೊಬೈಲ್. ಬನ್ನಿ ಗೈಸ್, ಅದನ್ನ ಸೇಫ್ ಆಗಿ ಅವ್ರಿಗೆ ತಲುಪಿಸ್ತೀನಿ. ಅಲ್ಲಿ ಇನ್ನೊಂದು ನಾವು ಅಲ್ಲಿ ಏರಿ ಮೇಲೆ ಹೋಗ್ತಾ ಅಲ್ಲೊಂದ್ ಕಡೆ ಪ್ಲೇಸ್ ಇದೆ, ಅಲ್ಲಿ ಕುತ್ಕೊಂಡು ತೋರಿಸ್ತೀನಿ ವ್ಯೂ, ಒಂದೊಂದು ವ್ಯೂ. ನೋಡಿ ಗೈಸ್, ಹಂಗೆ ಮುಂದಕ್ಕೆ ಬಂದ್ವಿ. ನೋಡಿದ್ರೆ ಕುರಿ ಇಲ್ಲ ಅನ್ಕೊಂಡ್ವಿ, ಕುರಿ ಫುಲ್ ಇದಾವೆ ಇಲ್ಲಿ. ಕೊಟ್ಟೂರು ಕೆರೆ ಏರಿ ಮೇಲೆ 3 ಕುರಿ ಮರಿ ಮೇಯ್ತು ಅನ್ನೋ ಬದಲು ಇಲ್ಲಿ ರಾಶಿ ಕುರಿ ಮೇಯ್ತಾ ಇದಾವೆ. ಬನ್ನಿ ಗೈಸ್, ಅಲ್ಲಿನ ಅಲ್ಲೇ ತುದಿಗಿದೆ, ಇನ್ನೊಂದು ಸ್ವಲ್ಪ ಇದ್ರ ತಳಗಡೆ ಇಳಿಬೇಕು. ಕುರಿ ಎದುರ್ತಾ ಇದಾವೆ, ಮೆಲ್ಲಕ್ಕೆ ಹೋಗೋಣ ಗೈಸ್. ಪಾಪ ಇಳಕ್ ಜಾಗನೇ ಇಲ್ಲಲ್ಲ, ಫುಲ್ ಕುರಿಗಳು ತುಂಬಿದಾವೆ ಗೈಸ್. ಅಲ್ಲಿ ಆ ಕಡೆ ಹೊಲದಿಂದ ಈ ಕಡೆ ಬರ್ತಿದೆ. ಬಾರೋ, ಇಲ್ಲಿದೆ ನಮ್ಮ ಪ್ಲೇಸು, ನನಗೆ ಗೊತ್ತಿದೆ ಎಲ್ಲಿದೆ ಅಂತ ಗೈಸ್. ನೀವು ನೋಡ್ತಿರ್ಬೋದು, ಇಲ್ಲೇ ನಾವು ಬರೋದು. ಮೇಲೆ ಮೆಲ್ಲಕ್ಕೆ ಹುಷಾರು. ಯಸ್ ಗೈಸ್, ನೋಡಿ ಗೈಸ್, ವ್ಯೂ ಕ್ರೇಜಿ ಆಗಿದೆ ಗೈಸ್ ವ್ಯೂ. ಪಾಪ ಇದ್ರ ಬಗ್ಗೆ ನಿನಗೆ ಗೊತ್ತಲ್ಲ? ಗೊತ್ತು. ಇಲ್ಲಿ 2 ಅಡಿ ಐತಿ ಒಳಗಡೆ. ಅದು ಅದ್ರ ಅಡಿಗಡೆ ಪಂಪ್ ಇರೋದು. ಪಂಪ್ ಎತ್ತಿದ್ರೆ ಹೊಲಕ್ ಹೋಗುತ್ತೆ. ಹೌದೌದು ಬಾವಿಯಾಗಿಂದ ಉಕ್ಕಿ ತೂತಾಗಿಂದ ಹೌದೌದು. ಗೈಸ್, ಇದು ನನಗೆ ಆಕ್ಚುಲಿ ಗೊತ್ತಿಲ್ಲ. ಇವಾಗ ಅಣ್ಣಾರು ಹೇಳಿದ್ಮೇಲೆ, ಪಾಪು ನಿರಂಜನ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಇದು ಹೊಲಗಳಿಗೆಲ್ಲ ನೀರು ಹೋಗ್ಬೇಕಂತಂದ್ರೆ ಇಲ್ಲೇನೋ ಕಲ್ಲಿದಾವಂತ, 2 ಎತ್ತಿದ್ರೆ ಮಾತ್ರ ಹೋಗಂತ. ಬಟ್ ಇವಾಗಂತ್ರ ಅಸಾಧ್ಯ ಮಾತಂತ. ಇದೆಲ್ಲ ಫುಲ್ಲು ಕೆರೆಯಲ್ಲಿ ನೀರು ಯಾವಾಗ ಹೋಗ್ತಾ ಅವಾಗೆಲ್ಲ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಮತ್ತೆ ಅದು ಸ್ಟಾರ್ಟ್ ಆಗೋದು. ಅಲ್ಲಿಗನ ಆಗಲ್ಲ ಇವಾಗ. ಗೈಸ್ ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ ವ್ಯೂ. ಕ್ರೇಜಿ. ಇನ್ನೊಂದೇನ್ ಗೊತ್ತಾ, ಇವನು ಪ್ರಶಾಂತ್ ಯಾವಾಗ್ಲೂ ಹೇಳ್ತಿರ್ತಾನೆ, ಅಪ್ಪ ಲಾಗ್ ಮಾಡಿದ್ರೆ ಇದು ಒಂದು ಮೆನ್ಷನ್ ಮಾಡ್ಲೆ, ಬಿಡ್ಬೇಡ, ಹೇಳಿ ಅಂತ ಇರ್ತಾನೆ. ಇವಾಗ ಆಲ್ಮೋಸ್ಟ್ ಕೊಟ್ಟೂರು ಸುತ್ತಮುತ್ತಲು ಎಲ್ಲೆಲ್ಲಿ ಕೆರೆಗಳಿದಾವ ಅಲ್ಲೆಲ್ಲ ಪೈಪ್ ಲೈನ್ ಆಗಿದೆ ಗೊತ್ತಾ, ಸರ್ಕಾರ ಕಡೆಯಿಂದ. ಈಗ ನಮ್ಮೂರಿಗೆ ಆಗೈತೆ, ಇನ್ನೊಂದು 10 ಕಿಲೋಮೀಟರ್ ಇದೆ ಅಂತ ಗೈಸ್. ಅದನ್ನ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಪ್ಲೀಸ್ ದಯವಿಟ್ಟು ನನ್ನ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ, ನಮ್ಮೆಲ್ಲರ ಕಡೆಯಿಂದ ಒಂದು ರಿಕ್ವೆಸ್ಟ್, ಇದನ್ನ ಕೊಟ್ಟೂರಿಗೆ ಅತಿ ವೇಗವಾಗಿ ಮಾಡ್ಕೊಡಿ. ಎಲ್ರಿಗೂ ಅನುಕೂಲ ಆಗುತ್ತೆ. ಕೊಟ್ಟರಲ್ಲಿ ಒಂದು ಪಂಪಸ್ ಇದೆ, ಫಿಲ್ಟರ್ ಆಗಿ ಎಲ್ರಿಗೂ ನೀರು ಸಿಗುತ್ತೆ. ಇದೊಂದು ಬೇಗ ಮಾಡ್ಕೊಡಿ. ಜಾಸ್ತಿ ಹೇಳಲ್ಲ ನಾನು, ಯಾಕಂದ್ರೆ ಆದ್ರೆ ಒಳ್ಳೇದು. ಆಗಿದ್ಮೇಲೆ ಅದನ್ನ ಒಂದು ಲಾಗ್ ಮಾಡಕ್ ಇನ್ನೂ ಖುಷಿ ಇರುತ್ತೆ. ಅದು ಆಗ್ಲಂತ ನನ್ ಕಡೆಯಿಂದ, ನಿನ್ ಕಡೆಯಿಂದ ಏನಾರು ಇದ್ರೆ ಹೇಳ್ಬಿಡಪ್ಪ. ನನ್ ಕಡೆಯಿಂದ ಏನಿಲ್ಲ, ಮಾಡ್ತಾರ. ಎಲ್ಲ ಜನಕ್ಕೂ ಒಳ್ಳೇದಾಗೋದು. 2 ಕೆಲಸ ಚೆನ್ನಾಗಿ ಮಾಡಿದ್ರ
ಜಸ್ಟ್ 10 ಕಿಲೋಮೀಟರ್ ಒಳಗಡೆನೆ ಇದೆ ಅಂತದು. ಅದು ಬೇಗ ಮಾಡಿ ಒಂದು ಪಬ್ಲಿಷ್ ಆಗ್ಬಿಟ್ರೆ, ಓಪನ್ ಲಾಂಚ್ ಆಗ್ಬಿಟ್ರೆ ನಿಜ ಖುಷಿ ಇರುತ್ತೆ ಫುಲ್ ಎಲ್ರಿಗೆ. ಎನಿ ಟೈಮ್ ನೀರು ಇರುತ್ತಲ್ಲ ಅಂತ, ಯಾವಾಗ ನೀರ್ ಖಾಲಿ ಅನ್ನೋದೇ ಇರಲ್ಲ ಕೆರೆ ಅವಾಗ. ಗೈಸ್ ಬನ್ನಿ ಗೈಸ್, ಅಲ್ಲಿ ಇನ್ನೊಂದು ಕಡೆ ಪ್ಲೇಸ್ ಇದೆ, ಅಲ್ಲಿ ಹೋಗೋಣ ಬನ್ನಿ ಗೈಸ್. ಇಲ್ಲೇ ಟೈಮ್ ಆಗ್ಬಿಡುತ್ತೆ, ಟೈಮ್ ಬೇರೆ ಆಯ್ತು ಬರೋ. ನಾವ್ ಇವಾಗ ಕೊಟ್ಟೂರು ಕೆರೆಯ ಬ್ಯಾಕ್ ವಾಟರ್ಗೆ ಬಂದಿದೀವಿ. ಇಷ್ಟೊತ್ತು ನಾವ್ ಇದ್ದಲ್ಲಿ ಫ್ರಂಟ್ ವಾಟರ್ ಹತ್ರ. ಇವಾಗ ಕೆರೆ ಪಕ್ಕ ಒಂದು ದೇವಸ್ಥಾನ ಇದೆ, ಇದು ಶ್ರೀ ಬಿಕ್ಕಿಮರಡಿ ದುರ್ಗಾಂಬಿಕಾ ದೇವಸ್ಥಾನ ಸನ್ನಿಧಿ. ಬನ್ನಿ ಗೈಸ್, ಇಲ್ಲೊಂದು ಸ್ವಲ್ಪ ವಿಶೇಷತೆ ಏನೇನಿದೆ ಅಂತಂತೆಲ್ಲ ತೋರಿಸ್ಬೇಕು. ಇಟ್ಕೊಳ್ಳೋಕೆ ಬನ್ನಿ ಸ್ವಲ್ಪ ಅಲ್ಲಿ ದರ್ಶನ ಮಾಡ್ಕೊಂಡು ಕೈ ಮುಟ್ಕೊಂಡು ಸ್ವಲ್ಪ ಹೇಳ್ತೀನಿ ಇದ್ರ ಬಗ್ಗೆ. ನನಗೆ ಏನು ಗೊತ್ತಿದೆ ಅದು ಮಾತ್ರ ಹೇಳ್ತೀನಿ. ಗೈಸ್ ಇವಾಗ ತಾನೇ ಸ್ವಾಮಿಯವರು ಬಂದಿದ್ದಾರೆ, ಇವಾಗ ಪೂಜೆ ಮಾಡ್ಲಿಕ್ಕೆ ಸಂಜೆ ಹೊತ್ತಾಯ್ತಲ್ಲ. ಇಲ್ಲಿ ನನಗೆ ಏನ್ ಗೊತ್ತಿದೆ ಅಷ್ಟು ಹೇಳ್ತೀನಿ ನಾನು. ಇಲ್ಲಿ ಪ್ರತಿ ವರ್ಷ ರಥೋತ್ಸವ ನಡೆಯುತ್ತೆ ಗೈಸ್. ಕೊಟ್ಟೂರಲ್ಲಿ ಇರ್ತಕ್ಕಂಥ ಎಲ್ಲಾ ಜನ ಬರ್ತಾರೆ ಇಲ್ಲಿಗೆ. ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಇದೆ ರಥೋತ್ಸವದಲ್ಲಿ ಏನಂತ ನಿನಗೆ ಗೊತ್ತಿರ್ಬೋದು ವಿಶೇಷತೆ. ಇದು ಒಂಥರ ಸ್ಪೆಷಲ್ ವಿಶೇಷತೆ. ಕೋಳಿ ತೂರ್ತಾರೆ ಗೈಸ್ ಇಲ್ಲಿ. ಕೋಳಿ ತೂರ್ತಾರೆ, ಮತ್ತೆ ಅವ್ರು ತೂರ್ದ್ರೆ ಹಿಡ್ಕೊಂಡು ಹೋದ್ರೆ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ವರ್ಷ ಬಂದು ಅವ್ರಿಗೆ ತೂರ್ತಾರೆ. ಕ್ರೇಜಿ ಗೊತ್ತಲ್ಲ ನಿಮ್ಗೆ? ಅವ್ರು ತೂರ್ತಾರೆ ಗೈಸ್. ಇದು ಒಂದು ವಿಶೇಷತೆ. ನನಗೆ ಅಷ್ಟೇ ಗೊತ್ತಿರೋದು ಜಾಸ್ತಿ ಗೊತ್ತಿಲ್ಲ. ಇದು ಒಂದು ನೋಡಿ ಗೈಸ್, ಇದು ಫುಲ್ ಯಾವ ಶೇಪ್ ಅಲ್ಲಿ ಇದೆ. ಫುಲ್ ಕಲ್ಲಿಂದನೇ ಆಗಿರೋದು, ಕಲ್ಲಾಗಿ ಮೇಲ್ಗಡೆ ಸಿಮೆಂಟ್ ಹಾಕಿದ್ದಾರೆ. ಇದೊಂಥರ ಚೆನ್ನಾಗಿದೆ. ಇಲ್ಲೊಂದು ಮರ ನೋಡಿ ಗೈಸ್, ಮರ ಫುಲ್ ಆಲದ ಮರ, ದೊಡ್ಡ ದೊಡ್ಡ ಮರ. ಈಗೆಲ್ಲ ಸಿಟಿಗಳಾಗೆಲ್ಲ ನೋಡಕ್ಕೆ ಆಗಲ್ಲ ಈ ತರ ಮರಗಳೆಲ್ಲ. ಊರು ಹೊರಗಡೆ ಬಂದು ನೋಡಿ, ಇದು ಕೆರೆ ಪಕ್ಕ ದೇವಸ್ಥಾನ ಪಕ್ಕನೇ ಇದಾವೆ. ಇಲ್ಲಂತೂ ಏನು ಮಾಡಕ್ಕಾಗಲ್ಲ ಗೈಸ್ ಯಾರ ಕಡೆಯಿಂದನು. ಚೆನ್ನಾಗಿದೆ ಇದೊಂದು ಗೈಸ್. ಬಂದು ಇಲ್ಲೆಲ್ಲ ಕೆರೆಗೆ ಬಂದರೆಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದು ಸ್ವಲ್ಪ ಕುಂತ್ಕೊಂಡು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಹೋಗ್ತಾರೆ. ಯಾರೆಲ್ಲ ಕೆರೆಗೆ ಬರ್ತೀರ ವಿಸಿಟ್ ಮಾಡಕ್ಕೆ, ದಯವಿಟ್ಟು ಇಲ್ಲಿ ಬಂದು ಒಂದ್ ಸ್ವಲ್ಪ ಕುತ್ಕೊಂಡು ದೇವ್ರ ದರ್ಶನ ತಗೊಂಡು ಆರಾಮಾಗಿದ್ದು ಹೋಗಿ, ಆಯ್ತಾ? ಬೈ ಗೈಸ್. ಗೈಸ್ ನನಗೆ ಈ ದೇವಸ್ಥಾನ ಬಗ್ಗೆ ಏನೇನು ಗೊತ್ತಿದೆ ಎಲ್ಲ ಹೇಳಿದೀನಿ ಇವಾಗ. ಈ ಪ್ರತಿ ವರ್ಷ ವಿಜೃಂಭಣೆಯಿಂದ ಈ ಜಾತ್ರೆ ನಡೆಯುತ್ತೆ, ಪ್ರತಿ ವರ್ಷ. ಈ ವರ್ಷನೂ ಮುಗ್ದಿದೆ ಆಲ್ರೆಡಿ. ನೆಕ್ಸ್ಟ್ ವರ್ಷ ಇದೆ, ಯಾವಾಗ ಅಂತ ಡೇಟ್ ಗೊತ್ತಿಲ್ಲ. ಅಣ್ಣ ನೆಕ್ಸ್ಟ್ ವರ್ಷ ಯಾವಾಗಿದನ್ನ ಜಾತ್ರೆ? ಉಜ್ಜಿನಿ ತೇರು ಇಲ್ಲೇ ನಮ್ಮೂರಿಂದ ಒಂದು 12 ಕಿಲೋಮೀಟರ್ ಉಜ್ಜಿನಿ ಸ್ನೇಹಿತರೆ. ಅಲ್ಲಿನೂ ನೆಕ್ಸ್ಟ್ ಲಾಗ್ ಮಾಡ್ತೀನಿ ಆದಷ್ಟು. ಆದ್ರೆ ಉಜ್ಜಿನಿ ತೇರು ಆಗಿ 9 ದಿನಕ್ಕೆ ಬಿಕ್ಕಿಮರಡಿ ಜಾತ್ರೆ ನಡೆಯುತ್ತೆ. ಕೊನೆಯದಾಗಿ ಅಂದ್ರೆ ಅದು ಮೊಬೈಲ್ ಸಿಕ್ಕಿತ್ತಲ್ಲ ಗೈಸ್, ಅದು ಮನೆ ಹತ್ರ ಅವ್ರು ಹುಡುಕ್ತೀನಿ ಗೈಸ್. ಅಲ್ಲಿ ಮನೆ ಹತ್ರ ಇರ್ತಾರೆ, ಅವ್ರಿಗೆ ತಲುಪಿಸಿ ಅಲ್ಲಿ ಲಾಗ್ ಏನ್ ಮಾಡ್ತೀನಿ ಗೈಸ್. ಬನ್ನಿ ಗೈಸ್ ಹೋಗ್ಬಿಡೋಣ. ಗೈಸ್ ನೋಡಿ ಗೈಸ್, ID ಕಾರ್ಡ್ ಅಲ್ಲಿರೋ ವ್ಯಕ್ತಿ ಮತ್ತೆ ಇಲ್ಲಿರೋ ವ್ಯಕ್ತಿ ಮೊಬೈಲ್ ಕಳ್ಕೊಂಡಿದ್ರಿ ಎಲ್ಲಾರ? ಕೆರೆ ಸಿಕ್ತ ಇಲ್ಲ, ಮೊಬೈಲ್ ಸಿಕ್ಕೈತಿ ಇವಾಗ. ಮೊಬೈಲ್ ಏನ್ ನಿನ್ಗೆ ಯೂಸ್ ಆಗಲ್ಲ. ID ಕಾರ್ಡ್ ನೋಡಿ ನಾವು ಒಂದು ಲಾಗ್ ಮಾಡಕ್ ಹೋಗಿದ್ದೆ, ಸಣ್ಣ ನೋಡ್ರ ಪಾಪ ಅಲ್ಲಿ ಮೀನ್ ಹಿಡಿಯಾಕತ್ತಿದ್ದ, ಅವ್ರಿಗೆ ಸಿಕ್ತು ತಂದು ಕೊಟ್ರ. ನಮ್ಮ ಓಣಿದ್ ಮಕ್ಷದ್ ಬಾಯಿ ಅಂತ ಹೇಳ್ಕೊಟ್ಟೆ. ನೋಡಿ ಗೈಸ್, ಕೊನೆಗೂ ಮೊಬೈಲ್ ತಲುಪಿಸಿದ್ದೀನಿ. ಕೊನೆಗೆ ಲಾಗ್ ನಿಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೆ ಹೋಗ್ಬಿಟ್ಟಿದ್ದಲ್ಲ.